ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಒಬ್ಬರು ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ. ಆದರೆ ಇದೀಗ ಎಲಿಮಿನೇಟ್ ಬದಲು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸ್ಪರ್ಧಿನೇ ನನಗಿರೋದಕ್ಕೆ ಆಗಲ್ಲ ಅಂತ ಹೇಳಿ ಹಠ ಹಿಡಿದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂಥ ವಿಚಾರ. ಮನೆ ಬಾಗಿಲು ಓಪನ್ ಮಾಡಿಸ್ತಾರೆ ಸುದೀಪ್. ಸೊ ಅವರೇ ಒಂದು ಆರ್ಡರನ್ನು ಕೊಡ್ತಾರೆ, ಮನೆ ಬಾಗಿಲು ಓಪನ್ ಆಗಬೇಕು ಬನ್ನಿ ಅಂತ ಹೇಳಿ. ಹಾಗಾದರೆ ಮುಂದೆ ಆಗಿದ್ದು ಏನು, ಯಾರು ಆಚೆ ಬಂದರು, ಇವತ್ತು ಎಲಿಮಿನೇಷನ್ ನಡೆದಿಲ್ವಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಿರುವಂತಹ ಶೋಭಾ ಶೆಟ್ಟಿ ದೊಡ್ಡ ಮನೆಯಿಂದ ಹೊರ ಬಂದಿದ್ದಾರೆ. ಮನೆಯೊಳಗೆ ಎಂಟ್ರಿ ಕೊಟ್ಟಾಗ ತಮ್ಮದೇ ಆದಂತಹ ಚಾಪು ಮೂಡಿಸಿದಂಥ ಶೋಭಾ ಶೆಟ್ಟಿ ಈಗ ಮನೆಯಿಂದ ಹೊರಬರುವಂಥ ಒಂದು ಮಾತನಾಡಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕಿಚ್ಚ ಸುದೀಪ್ ಅವರ ಮುಂದೆ ಶೋಭಾ ಶೆಟ್ಟಿ ತಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಶೋಭಾ ಶೆಟ್ಟಿ ಮನೆಯಲ್ಲಿದ್ದರೂ ಮನಸ್ಸಿನಿಂದ ಹೊರಬಂದಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಹಾಗಾದರೆ ಆಗಿದ್ದು ಏನು ಅಂತ ನೋಡ್ತಾ ಹೋಗೋದಾದರೆ, ಶೋಭಾ ಶೆಟ್ಟಿ ಹಾಗೆ ರಜತ್ ಇಬ್ಬರೂ ಕೂಡ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರೆ. ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಸೆಟ್ ಆಗಿದ್ದಾರೆ ಎಲ್ಲರ ಜೊತೆಗೂ. ಸೊ ಅವರನ್ನು ನೋಡಿದಾಗ ಡೇ ಒನ್ನಿಂದ ಇದ್ದಂತೆ ಕಾಣುತ್ತೆ. ಅಷ್ಟು ಕೂಡ ಎಲ್ಲರ ಜೊತೆಗೆ ಮಿಂಗಲ್ ಆಗಿರುವಂಥದ್ದು, ಜೊತೆಗೆ ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡಿದ್ದಾರೆ. ಆದರೆ ಶೋಭಾ ಶೆಟ್ಟಿ ಮಾತ್ರ ಯಾರ ಜೊತೆಗೂ ಕೂಡ ಸೆಟ್ ಆಗಿಲ್ಲ. ಆ್ಯಂಡ್ ಅವರ ಆಟ ಕೂಡ ಇನ್ನೂ ಕೂಡ ಶುರುವಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ತೆಲುಗು ಬಿಗ್ ಬಾಸ್ನಲ್ಲಿ ಆಕೆ ಆಟವನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಟಾಪ್ ತನಕ ಬಂದಿದ್ದರು, ಅದಾದ ಮೇಲೆ ಎಲಿಮಿನೇಟ್ ಆದರು. ಹಾಗೆ ಇಲ್ಲೂ ಕೂಡ ಟಾಪ್ ಫೈನಲಿಸ್ಟ್ ಅನ್ನುವಂಥದ್ದು ಕೂಡ ಆಕೆಗೆ ಬಂದಿರುತ್ತೆ ಸಾಕಷ್ಟು. ಲಾಸ್ಟ್ ಒಂದು ಕಿಚ್ಚ ಸುದೀಪ್ ಅವರು ನಡೆಸಿದಂಥ ವೀಕೆಂಡ್ ಶೋನಲ್ಲಿ. ಆದರೆ ಶೋಭಾ ಶೆಟ್ಟಿ ತನ್ನ ಆಟವನ್ನು ಸ್ಲೋ ಮಾಡಿದ್ದಾರೆ. ಸೊ ಯಾರ ಜೊತೆಗೂ ಕೂಡ ಬೆರೀತಾ ಇಲ್ಲ, ಮನಸ್ಸಿನೊಳಗೆ ಏನೋ ಒಂದು ಕೊರಿತಾ ಇದ್ದಾರೆ. ಸೊ ಮನೆಗೆ ಹೋದಾಗ ತುಂಬ ಜೋಶಲ್ಲಿದ್ದಂಥ ಶೋಭಾ ಆದ್ರೀಗ ಮನೆಯಿಂದ ಹೊರಬರುವಂಥ ಮಾತನಾಡಿದ್ದಾರೆ. ಟಾಸ್ಕ್ ಹಾಗೆ ಮನೆಯ ಸ್ಪರ್ಧಿಗಳೊಂದಿಗೆ ಶೋಭಾ ಆರಂಭದಲ್ಲಿ ತುಂಬ ಉತ್ತಮ ಪ್ರದರ್ಶನವನ್ನು ನೀಡಿದ್ರು, ಜೊತೆಗೆ ಇದ್ದರು. ಆದರೆ ಈ ವಾರದಲ್ಲಿ ಮಹಾರಾಜ ಟಾಸ್ಕ್ನಲ್ಲಿ ಅವರ ಟ್ಯಾಲೆಂಟ್ ತೋರಿಸೋದಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ಅವರಿಗೆ ಕಳಪೆ ನೀಡಿ ಜೈಲಿಗೂ ಕಳಿಸಲಾಗಿತ್ತು. ಇದೇ ಬೇಸರದಲ್ಲಿ ಇದ್ದಂಥ ಶೋಭಾ ಶೆಟ್ಟಿ ಶನಿವಾರದ ಸಂಚಿಕೆಯಲ್ಲೂ ಕೂಡ ಈ ನೋವಿನಿಂದ ಹೊರಬಂದಿರಲಿಲ್ಲ ಸ್ನೇಹಿತರೆ. ಸೊ ಶನಿವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ನಾಮಿನೇಟ್ ಆದವರ ಹೆಸರನ್ನು ಹೇಳ್ತಾ ಒಬ್ಬರಾದ ಮೇಲೆ ಒಬ್ಬರನ್ನ ಸೇವ್ ಮಾಡ್ತಾ ಇದ್ರು. ಈ ಲಿಸ್ಟ್ನಲ್ಲಿ ಶೋಭಾ ಶೆಟ್ಟಿ ಕೂಡ ಸೇವ್ ಆಗಿದ್ದಾರೆ. ಈ ವಿಚಾರವನ್ನು ಸುದೀಪ್ ಅವರು ತಿಳಿಸಿದ ತಕ್ಷಣ ಶೋಭಾ ಓವರ್ ರಿಯಾಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅನ್ನಿಸ್ತಾ ಇದೆ ಅಂತ ಶೋಭಾ ಸುದೀಪ್ ಅವರ ಮುಂದೆ ಕಣ್ಣೀರು ಹಾಕ್ತಾ ಹೇಳ್ತಾರೆ. ಇದನ್ನು ಕಂಡು ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ. ಆಗ ಸುದೀಪ್ ಅವರು ಶೋಭಾ ಅವರ ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮನೆ ಒಳಗಡೆ ಹೋಗಿರುವ ಉದ್ದೇಶವನ್ನು ಅವರಿಗೆ ಮತ್ತೆ ನೆನಪಿಸೋದಕ್ಕೆ ಟ್ರೈ ಮಾಡ್ತಾರೆ. ನೀವು ಹೋಗಿರುವಂಥ ಉದ್ದೇಶ ಏನು ಅಂತ ಹೇಳಿ. ಆದರೂ ಕೂಡ ಶೋಭಾ ತಮಗೆ ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಂತಾನೆ ಹಠ ಮಾಡ್ತಾರೆ. ಆಗ ಸುದೀಪ್ ಅವರಿಗೆ ಸಿಟ್ಟು ಬರುತ್ತೆ. ನಾನು ನಿಮಗಾಗಿ ಬಿಗ್ ಬಾಸ್ ಮನೆಯ ಬಾಗಿಲನ್ನು ತೆರೆಸ್ತೀನಿ, ನೀವು ಹೊರಗಡೆ ಹೋಗಬಹುದು, ಹೋಗೋಕೆ ರೆಡಿ ಇದ್ದೀರಾ, ಹೋಗಿ ಅಂತ ಹೇಳ್ತಾರೆ. ಇದರಿಂದ ದಾರಿಗೆ ಬಂದಂಥ ಶೋಭಾ ಶೆಟ್ಟಿ ಸುದೀಪ್ ಅವರ ಬಳಿ ಕ್ಷಮೆಯನ್ನು ಕೇಳಿ ತಾವು ಆಟವನ್ನು ಮುಂದುವರಿಸೋದಾಗಿ ಕೂಡ ಹೇಳ್ತಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಆದರೆ ಪ್ರೋಮೋ ನೋಡಿದಾಗ ಇಷ್ಟೇ ಇದೆ. ಸೊ ಮನೆ ಬಾಗಿಲು ಓಪನ್ ಆಗುತ್ತೆ. ಅದಾದ ಮೇಲೆ ಶೋಭಾ ಶೆಟ್ಟಿ ಕಣ್ಣೀರು ಹಾಕೋದನ್ನು ನಾವು ನೋಡ್ಬೋದು. ಬಟ್ ಶೋಭಾ ಶೆಟ್ಟಿ ಎಲಿಮಿನೇಟ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದಷ್ಟು ಜನ ಇಲ್ಲ, ಆಕೆ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ, ಡೈರೆಕ್ಟ್ ಮನೆ ಬಾಗಿಲಿಂದ ಆಚೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಬೇಕು, ಶೋಭಾ ಶೆಟ್ಟಿ ಅವ್ರ ಜೊತೆ ಯಾರೂ ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಹುಡುಗಿರಾಗ್ಬೋದು ಹುಡುಗರಾಗ್ಬೋದು ಅವರೆಲ್ಲ ಕೂಡ ಅವರವರಷ್ಟಕ್ಕೆ ಇದ್ದಾರೆ. ಶೋಭಾ ಅವ್ರ ಜೊತೆಗೆ ಯಾರೂ ಇಲ್ಲ. ನೋಡಿದ್ರೆ ಹನುಮಂತ ಆಗಿರ್ಬೋದು, ಆಮೇಲೆ ಧನ್ರಾಜ್ ಅವರು ಕಾಣಿಸ್ಕೊಳ್ತಾರೆ. ಬಟ್ ನಿನ್ನೆ ಧನ್ರಾಜ್ ಅವರು ಕಳಪೆ ಕೊಟ್ಟ ಕಾರಣ ಶೋಭಾ ಶೆಟ್ಟಿ ಅವ್ರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ. ಸೊ ಭವ್ಯ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಯಾರೂ ಕೂಡ ಶೋಭಾ ಶೆಟ್ಟಿ ಜೊತೆಗೆ ಅಷ್ಟೊಂದು ಜೊತೆಗೆ ಇಲ್ಲ. ಸೊ ಹಾಗಾಗಿ ಅದು ಆಕೆಗೆ ತುಂಬ ನೋವಾಗಿದೆ. ಸೊ ಸುದೀಪ್ ಅವರೊಂದಿಗೆ ಮಾತನಾಡಿದ ಬಳಿಕ ಕೂಡ ಅವರು ಕಣ್ಣೀರನ್ನು ಹಾಕಿ ನನಗೆ ಮನೆಯಲ್ಲಿ ಇರೋದಕ್ಕೆ ಆಸೆ ಇದೆ, ಆಡಬೇಕು ಅಂತ ಮನಸ್ಸಿದೆ ನನಗೆ, ಆದರೆ ಫೇಸ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಪುನಃ ಕಣ್ಣೀರನ್ನು ಹಾಕಿದ್ದಾರೆ. ಒಟ್ಟಿನಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಆರಂಭದಲ್ಲಿ ಇದ್ದಂಥ ಜೋಶ್ ಈಗ ಸಂಪೂರ್ಣವಾಗಿ ಕಡಿಮೆಯಾದಂತೆ ಕಾಣಿಸುತ್ತೆ. ಎಲ್ರಿಗೂ ಕೂಡ ಶೋಭಾ ಶೆಟ್ಟಿ ಅಂದರೆ ಎಲ್ರಿಗೂ ಕೂಡ ಧೈರ್ಯ ಇತ್ತು, ಈಕೆ ಯಾವ ರೀತಿಯಾಗಿ ಆಟವನ್ನು ಆಡ್ಬೋದು. ಸೊ ರಿಯಲ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ಟಫ್ ಫೈಟನ್ನು ಕೊಡ್ತಾರೆ ಅಂತ.
ಬಟ್ ಅದೆಲ್ಲೋ ಒಂದು ಕಡೆ ಸುಳ್ಳಾಗಿದೆ. ಯಾಕೆ ಶೋಭಾ ಶೆಟ್ಟಿ ಈ ರೀತಿಯಾಗಿದ್ದಾರೆ ಅನ್ನೋದೇ ಎಲ್ರಿಗೂ ಕೂಡ ಅಚ್ಚರಿ. ಯಾಕಂತಂದರೆ ಶೋಭಾ ಶೆಟ್ಟಿ ಯಾವತ್ತಿಗೂ ಕೂಡ ಏರ್ ಧ್ವನಿಯಲ್ಲಿ ಮಾತಾಡೋದಾಗಿರ್ಬೋದು, ಒಂದು ತಪ್ಪು ಅನ್ನೋದನ್ನು ಎತ್ತಿ ಹಿಡಿಯೋದಾಗಿರ್ಬೋದು, ಎಲ್ರಿಗೂ ಕೂಡ ಫೇಸ್ ಟು ಫೇಸ್ ಉತ್ತರವನ್ನು ಕೊಡೋದಾಗಿರ್ಬೋದು, ಟಾಸ್ಕ್ ಅಂತ ಬಂದಾಗ ಯಾವತ್ತಿಗೂ ಕೂಡ ಬಿಟ್ಟು ಕೊಡೋದಂಥ ಹುಡುಗಿ ಈಕೆ. ಆದರೆ ಈಗ ಕನ್ನಡದ ಬಿಗ್ ಬಾಸ್ನಲ್ಲಿ ಯಾಕೆ ಈ ರೀತಿಯಾಗಿ ಇದ್ದಾರೆ ಅನ್ನೋದೇ ಎಲ್ರಿಗೂ ಕೂಡ ಶಾಕಿಂಗ್. ಸೊ ಜೈಲಿಗೆ ಹೋಗಿ ಬಂದ ಬಳಿಕ ಅವರು ಕುಗ್ಗಿ ಹೋದಂತೆ ಕಾಣಿಸ್ತಾ ಇದೆ. ಆದರೂ ಕೂಡ ಸುದೀಪ್ ಅವರ ಮಾತಿನಿಂದ ತಮ್ಮ ಮಾತನ್ನು ಹಿಂದೆ ಪಡೆದಂಥ ಶೋಭಾ ಮುಂದಿನ ವಾರ ಹೇಗೆ ಆಟ ಆಡ್ತಾರೆ ಅನ್ನೋದು ಕುತೂಹಲ ಇದೆ. ಆದರೆ ಶೋಭಾ ಅವರಲ್ಲಿ ಆರಂಭದಲ್ಲಿ ಇದ್ದಂಥ ಉತ್ಸಾಹ ಮಾತ್ರ ಇವತ್ತಿಗೂ ಕೂಡ ಕಾಣ್ತಾ ಇಲ್ಲ. ಸೊ ಇದು ಮುಂದಿನ ವಾರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ದಾರಿ ಆದರೂ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಅವರು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಅದು ಆಕೆಯ ಮೇಲೆ ಡಿಪೆಂಡ್. ಬಟ್ ಈಗ ಈ ಒಂದು ಪ್ರೋಮೋ ನೋಡಿ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ ಶಾಕ್ ಆಗಿರುವಂಥದ್ದು, ಜೊತೆಗೆ ವೀಕ್ಷಕರಿಗೂ ಕೂಡ ಈ ಪ್ರೋಮೋ ನೋಡಿ ಶಾಕ್ ಆಗಿದೆ. ಯಾಕಂತಂದರೆ ಶೋಭಾ ಶೆಟ್ಟಿ ಈ ರೀತಿಯಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಒಟ್ಟಿನಲ್ಲಿ ಶೋಭಾ ಶೆಟ್ಟಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರ ಅಥವಾ ಆಟವನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕಾದು ನೋಡಬೇಕು ಇವತ್ತು. ಬಟ್ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಶೋಭಾ ಶೆಟ್ಟಿ ಬಂದರೆ ಉಳಿದಂಥ ಎಲ್ಲ ಸ್ಪರ್ಧಿಗಳು ಸೇಫ್. ಆದರೆ ಕಿಚ್ಚ ಸುದೀಪ್ ಅವರು ನೀವು ಸೇಫ್ ಅಂತ ಅಂದ ಮೇಲೂ ಕೂಡ ಶೋಭಾ ಶೆಟ್ಟಿ ಈ ರೀತಿಯಾಗಿ ಹೇಳಿದ್ದಾರೆ. ಬಟ್ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಕಂಟಿನ್ಯೂ ಆಗಬಹುದು ಅನ್ನುವಂಥದ್ದು. ಸೊ ಆಕೆ ಬಂದಿಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ? ಚೈತ್ರಾ ಕುಂದಾಪುರ ಆಗ್ತಾರಾ ಅಥವಾ ಐಶ್ವರ್ಯ ಆಗ್ತಾರಾ? ಯಾರು ಆಗ್ತಾರೆ ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾ ಅಥವಾ ಆಟವನ್ನು ಮುಂದುವರಿಸಬೇಕಾ? ಸೊ ಶೋಭಾ ಶೆಟ್ಟಿ ಅಲ್ಲ ಅಂತಂದರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬೇಕು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.